ಏರಿಯಾಗಳನ್ನು ಇನ್ನೊಂದು ಏರಿಯಾಗೆ ಮತ್ತು ಅಭಿವೃದ್ಧಿ ಆಗುವಂಥ ಏರಿಯಾಗಳನ್ನು ಬೇರೆ ಅಭಿವೃದ್ಧಿ ಇಲ್ಲದ ಏರಿಯಾಗಳಿಗೆ ಜಾಯಿನ್ ಮಾಡುವಂಥದ್ದು. ಒಟ್ಟಾರೆ ಪೊಲಿಟಿಕಲ್ ಆಗಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಹೊರತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದ್ದಾರೆ. ಇದುವರೆಗೂ 2 ವರ್ಷ 2 ತಿಂಗಳಲ್ಲಿ ಒಂದೇ ಒಂದು ರೂಪಾಯಿನೂ ಕೂಡ ಅಭಿವೃದ್ಧಿಗೆ ಹಣ ಖರ್ಚು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಬೆಂಗಳೂರನ್ನು ಒಡೆಯುವಂಥದ್ದಕ್ಕೆ ವಿರೋಧ. ಮತ್ತು ಇವಾಗ ಏನು ಮಾಡ್ತಾ ಇದ್ದಾರೆ 5 ಕಾರ್ಪೊರೇಷನ್, ಇದು ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಮಾರಕ ಆಗುತ್ತೆ. ಬೆಂಗಳೂರು ಒಂದು ರೀತಿ ಒಂದು ಅಭಿವೃದ್ಧಿಯಲ್ಲಿ ಒಂದು ಏರಿಯಾ ಅಭಿವೃದ್ಧಿ ಆದರೆ ಇನ್ನೊಂದು ಏರಿಯಾ ಅಭಿವೃದ್ಧಿ ಕುಂಠಿತ ಆಗ್ತದೆ. ತಾರತಮ್ಯ ಬಂದು ಒಂದು ಕಾರ್ಪೊರೇಷನ್ ಮಧ್ಯೆ ಜಗಳ ತಂದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿರೋಧ ಮಾಡಬೇಕು. ಇದಕ್ಕೆ ಕಾನೂನು ರೀತಿ ಹೋರಾಟ ಮಾಡುವಂಥದ್ದು ನಾವು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಈಗಾಗಲೇ ಅದಕ್ಕೆ ಅಪೀಲ್ಗಳು ಮಾಡಿದರೆ ಅಲ್ಲಿ ಕಾನೂನು ಹೋರಾಟಗಳನ್ನು ಮಾಡ್ತೀವಿ. ಅದರ ಮುಖಾಂತರ ಬೆಂಗಳೂರು ಒಟ್ಟಾಗಿರಬೇಕು ಅನ್ನೋ ಒಂದು ಘೋಷಣೆ ಏನಿದೆ ಆ ಪ್ರಕಾರ ನಾವು ಹೋಗ್ತೀವಿ. ಬಿಲ್ಲನ್ನು ತರ್ತೀವಿ, ಅಧಿವೇಶನದಲ್ಲಿ ಪಾಸ್ ಮಾಡ್ಕೊತೀವಿ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ನೋಡಿ, ಅವರು 136 ಜನ ಇದ್ದಾರೆ. ಅವ್ರು ಏನೇ ಮಾಡಿದ್ರು ಕೂಡ ಇದು ಜನವಿರೋಧಿ ಸರ್ಕಾರ. ಜನರ ವಿರೋಧವಾಗಿ ಬಿಲ್ಲನ್ನು ಜನ ಯಾರಾದರೂ ಬೆಂಗಳೂರನ್ನು ಒಬ್ಬರು ಅರ್ಜಿ ಕೊಟ್ಟು ಬೆಂಗಳೂರು ಹೊಡೀರಿ ಅಂತ ಯಾರಾದರೂ ಸಾರ್ವಜನಿಕರು ಅರ್ಜಿ ಕೊಟ್ಟಿದ್ದಾರೆ? ಇದುವರೆಗೂ ಯಾರು ಕೊಟ್ಟಿದ್ದಾರೆ? ಇವರೇ ವಾಲಂಟಿಯರ್ ಮಾಡ್ತಾರೆ. ಅಂದರೆ ಇವ್ರಿಗೆ ಬೆಂಗಳೂರು ಒಟ್ಟಾಗಿದ್ರೆ ಕಾರ್ಪೊರೇಷನ್ ಗೆಲ್ಲಕ್ಕಾಗಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದಿರ್ತದೆ. ಯಾಕಂದರೆ 108 ತೆರಿಗೆಗಳು, ಪೆಟ್ರೋಲಿಂದ ಹಾಲಿಂದ ಆಲ್ಕೋಹಾಲು, ಇವಾಗ ಯಾವ್ದಾವುದೋ ಈ ಖಾತ ಆ ಖಾತ ಏನೇನೋ ಮಾಡಿ ಗೊಂದಲ ಮಾಡಿ ಇಟ್ಬಿಟ್ಟಾರೆ. ಹೈ ರೈಸ್ ಸೆಸ್ಸು, ಬಿಲ್ಡಿಂಗ್ ಕಟ್ಟಿದ್ರೆ 100 ರೂಪೀಸ್ ಅದಕ್ಕೆ ದುಡ್ಡು ಲಂಚ ಕೊಡಬೇಕು ಸ್ಕ್ವೇರ್ ಫೀಟ್ಗೆ. ಈ ಥರದ್ದೆಲ್ಲ ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಗೆಲ್ಲುವಂಥ ಕಾನ್ಫಿಡೆನ್ಸ್ ಇಲ್ಲ. ಅಟ್ಲೀಸ್ಟ್ ಭಾಗ ಆದ್ರೂ ಒಂದು 2 ಕಾರ್ಪೊರೇಷನ್ ನಾವು ಗೆಲ್ಲೋಣ ಅನ್ನೋಕ್ಕೆ ಹೊರಟಿದ್ದಾರೆ. ಅವರ ಸೋನಿಯಾ ಗಾಂಧಿಗೆ ತೋರಿಸ್ಬೇಕು, ರಾಹುಲ್ ಗಾಂಧಿಗೆ ತೋರಿಸ್ಬೇಕು. ಅದಕ್ಕೋಸ್ಕರ ಅಷ್ಟಾದರೂ ಮಕ ಉಳಿಸ್ಕೊಳೋಣ ಅಂತ ಹೊರಟಿದ್ದಾರೆ. ಅಷ್ಟು ಬಿಟ್ಟು ಬೇರೆ ಏನು